ತುಲಾರಾಶಿ ವಿಚಾರ ನೋಡಿದ್ದಾದ್ರೆ ಎಲ್ಲವೂ ನಿಮಗೆ ಶುಭದಾಯಕವಾಗಿ ಕಾಣಿಸ್ತಾ ಇದೆ, ಏನು ತೊಂದರೆ ಇಲ್ಲ. ಪಂಚಮದಲ್ಲಿರತಕ್ಕಂಥ ರಾಹು ಒಂದನ್ನು ಬಿಟ್ಟರೆ ಇನ್ನೆಲ್ಲವೂ ಚೆನ್ನಾಗಿದೆ. 6ನೇ ಮೇಲೆ ಇರತಕ್ಕಂಥ ಶನೈಶ್ಚರ ಈ ಸಮಯದಲ್ಲಿ ನಿಂತು ಹೋಗಿರತಕ್ಕಂಥ ವಿದ್ಯಾಭ್ಯಾಸ ಮತ್ತೆ ಶುರು ಮಾಡೋದಕ್ಕೆ ಒಂದು ಚಾಲನೆಯನ್ನು ಕೊಡ್ತಾನೆ ನಿಮಗೆ. ಅದೇ ಪ್ರಕಾರ ನಿಮ್ಮ ಮಾನಸಿಕ ಸೌಖ್ಯ ನೆಮ್ಮದಿ ಎನ್ನುವುದು ಇನ್ನಷ್ಟು ನಿಮಗೆ ಜಾಸ್ತಿ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು 9ನೇ ಮನೆಯಲ್ಲಿ ಗುರುವಿನ ಸಂಚಾರ, 10ನೇ ಮನೆಯಲ್ಲಿ ಗುರುವಿನ ಸಂಚಾರ ಮಾಡುವಾಗ ವಿಶೇಷವಾದ ಸ್ಥಾನಮಾನಗಳು, ಗೌರವಗಳು ಇದೆಲ್ಲವೂ ನಿಮಗೆ ಬರತಕ್ಕಂಥ ಸಾಧ್ಯತೆ. ಒಂದಷ್ಟು ಜನಗಳಿಗೆ ಬೇರೆ ಊರುಗಳಿಗೆ, ಬೇರೆ ದೇಶಗಳಿಗೆ ಹೋಗಿ ಸುತ್ತಾಡ್ಕೊಂಡು ಬರುವಂಥ ಒಂದು ಯೋಗಗಳು ಇದೆಲ್ಲವೂ ಸಹ ಬರ್ತಾ ಇರುತ್ತೆ. ಇದರ ಜೊತೆಯಲ್ಲಿ 11ನೇ ಮೇಲೆ ಇರತಕ್ಕಂಥ ಕೇತುನು ಅಷ್ಟೇ ಅದ್ಭುತವಾದ ಲಾಭಾಂಶಗಳನ್ನ, ಮೈತ್ರಿಗಳನ್ನ, ಸ್ನೇಹಗಳನ್ನ ಎಲ್ಲವನ್ನೂ ಸಹ ತಂದು ಕೊಡ್ತಾನೆ. ಚೆನ್ನಾಗಿದೆ. ಪಂಚಮದಲ್ಲಿರ್ತಕ್ಕಂಥ ರಾಹುವಿನ ಒಂದು ದೋಷ ನಿವಾರಣೆಗೋಸ್ಕರವಾಗಿ ಮಾತ್ರ ನೀವೇನು ಮಾಡಬೇಕು ಅಂದರೆ ರಾಹು ಕವಚವನ್ನ ಪಾರಾಯಣವನ್ನು ಮಾಡ್ಕೊಳ್ಳಿ, ರಾಹು ಅಷ್ಟಕವನ್ನ ಪ್ರತಿದಿನ ಹೇಳ್ಕೊಳ್ಳಿ. ದುರ್ಗಾದೇವಿಯ ಸನ್ನಿಧಾನದಲ್ಲಾಗ್ಲಿ, ಚೌಡೇಶ್ವರಿ ಎಲ್ಲಮ್ಮ ಸನ್ನಿಧಾನದಲ್ಲಾಗ್ಲಿ, ರೇಣುಕಾದೇವಿ ಸನ್ನಿಧಾನದಲ್ಲಾಗ್ಲಿ ವಾರ ಹೋಗ್ಬಿಟ್ಟು ಶನಿವಾರದ ದಿವಸ ಆಗಲಿ, ಮಂಗಳವಾರದ ದಿವಸ ಆಗಲಿ ಅಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿಟ್ಬಿಟ್ಟು ಬರೋದನ್ನ ರೂಢಿಯನ್ನು ಮಾಡ್ಕೊಳ್ಳಿ. ಒಂದು ದಿವಸ ನಿಮ್ಮ ಜನ್ಮ ನಕ್ಷತ್ರ ಇರತಕ್ಕಂಥ ಒಂದು ಶನಿವಾರ ಆಗಲಿ, ಶುಕ್ರವಾರ ಆಗಲಿ ಮಡಿಲಕ್ಕಿಯನ್ನ ಅಮ್ಮನವರಿಗೆ ಸಮರ್ಪಣೆಯನ್ನು ಮಾಡಿಸಿ ಶುಭವಾಗುತ್ತಿರಲಿ.